ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣ ವಿಚಾರ ವರ್ಷಗಳು ಉರುಳಿದ್ರೂ ಕೂಡ ಇನ್ನೂ ತಾರ್ಕಿಕ ಅಂತ್ಯ ತಲುಪಲೇ ಇಲ್ಲ. ಹೀಗಾಗಿ ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣದ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಕಿಚ್ಚ ಸುದೀಪ್. ವಿಷ್ಣು ಸ್ಮಾರಕ ಅಂದು ಇಂದು ಒಂದೇ ನಿಲುವು ಅಂತ ತಿಳಿಸಿದ್ದಾರೆ ಕಿಚ್ಚ. ಈ ಹೋರಾಟಕ್ಕೆ ಕಿಚ್ಚ ಸುದೀಪ್ ಪರೋಕ್ಷವಾಗಿ ಸಾಥ್ ನೀಡಿದ್ದಾರೆ. ಇದರ ಜೊತೆಗೆ ಮೈಸೂರಿನಲ್ಲಿ ಸ್ಮಾರಕವಾದರೂ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಪುಣ್ಯಭೂಮಿ ಆಗಬೇಕು ಅಂತ ಕಿಚ್ಚ ಟ್ವೀಟ್ ಮಾಡಿದ್ದಾರೆ. ನಾನು ನಿಮ್ಮ ಜೊತೆ ಇದ್ದೇನೆ, ಮುನ್ನಡೆಯಿರಿ ಅಂತ ಸುದೀಪ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ಬೆಂಬಲ ಸೂಚಿಸಿದ್ದಾರೆ. ಬೆಳಗಿನ ಉಪನ್ಯಾಸ ಸ್ವೀಕಾರ ಯಾರೆಲ್ಲ ಮಾಡಿದ್ರೆ ದಯಮಾಡಿ ಬನ್ನಿ. ಹಾಗೆ ಹಿಂದೆ ನಿಂತಿರೋ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ವಿ, ಆಗ್ಲಿಂದ ಕೇಳ್ಕೊಳ್ತಾ ಇದ್ವಿ, ದಯಮಾಡಿ ಕೂತ್ಕೊಳ್ಳಿ. ಒಂದ್ ಕಡೆ ಫ್ರೀಡಂ ಪಾರ್ಕ್ನಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳು 14 ವರ್ಷಗಳ ನಂತರ ಕೂಡ ಸ್ಮಾರಕ ಸಮಸ್ಯೆ ಬಗೆಹರಿದಿಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡ್ತಿದ್ದಾರೆ. ಇತ್ತ ಈ ಹೋರಾಟಕ್ಕೆ ಕಿಚ್ಚ ಸುದೀಪ್ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ ಮಾಡಿ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಕಿಚ್ಚ ಸುದೀಪ್. ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಲುವು ಎಂದೂ ಕೂಡ ಬದಲಾಗೋದಿಲ್ಲ. ಇಂದು ಅಂದು ಎಂದೆಂದು ನನ್ನ ನಿಲುವು ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಪರವೇ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಕಿಚ್ಚ ಸುದೀಪ್. ಸರ್, 14 ವರ್ಷಗಳಲ್ಲಿ ನಾವು ಹೋರಾಟ ಮಾಡಿದ್ದು ಒಂದೇ ಸಲ. ಆಗ ಆ ಹೋರಾಟಕ್ಕೆ ಸರ್ಕಾರ ಇಳಿದು ಬಂದಿತ್ತು. ಇದೇ ಫ್ರೀಡಂ ಪಾರ್ಕಲ್ಲಿ ಬೆಂಬಲ ಕೊಟ್ಟಿತ್ತು, ನಾಳೆಯಿಂದನೇ ಕಾಮಗಾರಿ ಶುರು ಮಾಡಿ ಅಂತ ಹೇಳಿತ್ತು. ಆದರೆ ಅದೇ ವಿಷಯವನ್ನ ಭಾರತಿ ಮೇಡಮ್ ಅವರು ತಿಳಿಸೋಣ ಅಂತ ಮನೆ ಹತ್ರ ಹೋದಾಗ ನಾನು ಅಭಿಮಾನ ಸ್ಟುಡಿಯೋಗೆ ಬರಲ್ಲ, ಆದ್ದರಿಂದ ನೀವು ಆ ವಿಷಯವನ್ನು ಹೊತ್ತರೋದಾದ್ರೆ ನೀವು ಅಭಿಮಾನಿಗಳೆಲ್ಲ ಅನ್ನೋಂಥ ಮಾತನ್ನ ಹೇಳಿದ್ರು. ನಾವು ಆದ್ರಿಂದ ಹೋರಾಟವನ್ನು ಸ್ಥಗಿತಗೊಳಿಸಿದ್ವಿ. ಅಟ್ಲೀಸ್ಟ್ ಅಮ್ಮವರ ಆಸೆ ಪ್ರಕಾರ ಮೈಸೂರಲ್ಲಿ ಆಗ್ಬಿಡ್ಲಿ ಅನ್ನೋಂಥದ್ದು ಕಾದ್ವಿ. ಆದರೆ ನಮ್ಮ ನಿಲುವಲ್ಲಿ ಅವತ್ತು ಇವತ್ತು ಏನು ಬದಲಾವಣೆ ಇಲ್ಲ. ನಾವು ಇವತ್ತಿಗೂ ಕೂಡ ಅಂತ್ಯ ಸಂಸ್ಕಾರಗೊಂಡ ಜಾಗದಲ್ಲಿಯೇ ಅವರ ಪುಣ್ಯಭೂಮಿ ಇರಬೇಕು ಅನ್ನೋಂತಹ ಒತ್ತಾಯವನ್ನ ಮಾಡ್ತಾ ಬಂದಿದ್ದೇವೆ. ಸೊ ಇವತ್ತು ಕೂಡ ಅದೇ ಒತ್ತಾಯವನ್ನ ಮುಂದುವರಿಸ್ತಾ ಇದೀವಿ. ನಾವು ಏಕಾಏಕಿ ಈ ಹೋರಾಟಕ್ಕೆ ಬರಲಿಲ್ಲ ಸರ್. ಮೊದಲು ಕಾದ್ವಿ, ಅದಾದ ನಂತರದಲ್ಲಿ ಕೋರ್ಟಲ್ಲಿ ಹೋರಾಟ ಮಾಡಿದ್ವಿ. ಅದಾದ್ಮೇಲೆ ಕೋರ್ಟಲ್ಲಿ ಸರ್ಕಾರವನ್ನ ನೀವು ಕೇಳಿ ಅಂತ ಹೇಳಿದ್ದಕ್ಕೆ ಶಿವರಾಜ್ ತಂಗಡಿಯವರು ಮತ್ತು ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಮನವಿ ಕೊಟ್ಟಿವಿ. ಅದಗೂ 3 ತಿಂಗಳು ಕಾದ್ವಿ. ಇದು ಎಲ್ಲವೂ ಆಗದಿದ್ದಾಗ ಕಟ್ಟ ಕಡೆಯ ಅಸ್ತ್ರ ಹೋರಾಟ ಅಂತ ಹೇಳಿ ಇವತ್ತು ಬಂದಿದ್ವಿ. ಇದು ಏಕಾಏಕಿ ರಾತ್ರೋರಾತ್ರಿ ಕನಸು ಬಿದ್ದು ಬಂದಿದ್ದಲ್ಲ ಸರ್. ಇದು ಒಂದು ಹೋರಾಟದ ಒಂದು ಪ್ರಕ್ರಿಯೆ, ಎಲ್ಲ ಹಂತಗಳನ್ನ ಮುಗಿಸಿ ಇಲ್ಲಿಗೆ ಬಂದಿದ್ದೇವೆ. ಸೊ ಈ ಹೋರಾಟವನ್ನ ಇಲ್ಲಿಗೆ ನಿಲ್ಸಲ್ಲ. ಇನ್ಮೇಲೆ ಈ ಹೋರಾಟವನ್ನ ಮುಂದೆ ತಗೊಂಡು ಹೋಗ್ತಾ ಇದೀವಿ. ಎಲ್ಲಿವರೆಗೆ ಅಂತಂದ್ರೆ ಅಲ್ಲಿ ಪುಣ್ಯಭೂಮಿ ಆಗೋವರೆಗೂ ಕೂಡ ಈ ಹೋರಾಟವನ್ನ ನಿಲ್ಸಲ್ಲ ಅನ್ನುವಂತಹ ಮಾತನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ರಾಕೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ರಾಕೇಶ್, 14 ವರ್ಷ ಆದರೂ ಕೂಡ ಅಭಿಮಾನಿಗಳ ಆಗ್ರಹಕ್ಕೆ ಹಾಗೆ ವಿಷ್ಣುವರ್ಧನ್ ಅವರಿಗೆ ಸಲ್ಲಬೇಕಾದ ಗೌರವ ಸಿಕ್ಕಿಲ್ಲ ಅನ್ನೋ ಕೂಗಿಗೆ ಒಂದು ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ ಇವತ್ತು ಕೂಡ ಪ್ರತಿಭಟನೆ ನಡೆಸ್ತಿರೋದು. ಪ್ರತಿಭಟನಾಕಾರರ ಜೊತೆ ಮಾತನಾಡಿದ್ದೀರಿ ಕೂಡ. ಪ್ರಮುಖವಾಗಿ ಏನು ಆಗ್ರಹಿಸುತ್ತಿದ್ದಾರೆ ಅವರು? ಎಸ್ ಸ್ಮಿತಾ, ಕನ್ನಡದ ಯಾವುದಾದ್ರೂ ಒಬ್ಬ ನಟನಿಗೆ ಈ ರೀತಿಯಾದಂಥ ಮಹಾ ಅನ್ಯಾಯವಾಗಿದೆ ಅಂತ ಹೇಳಿದ್ರೆ ಅದು ಡಾಕ್ಟರ್ ವಿಷ್ಣುವರ್ಧನ್ಗೆ ಮಾತ್ರ ಅನ್ನೋದನ್ನು ನಾವು ನಿರ್ಭಯವಾಗಿ ಹೇಳ್ಬೋದು. ಯಾಕೆ ಅಂದರೆ ನೀವು ಹೇಳಿದ್ರಿ ಈಗ 14 ವರ್ಷ ಅಂತ. ರಾಮ ವನವಾಸ ಕಂಡಿದ್ದು ಕೂಡ 14 ವರ್ಷಗಳ ಕಾಲ. 14 ವರ್ಷಗಳು ಕಳೆದ್ರೂ ಕೂಡ 6 ಸರ್ಕಾರಗಳು ಬದಲಾದರೂ ಕೂಡ, ಸರ್ಕಾರಗಳು ನಿರಂತರವಾಗಿ ಬದಲಾದರೂ ಕೂಡ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ನ್ಯಾಯ ಸಿಕ್ಕಿಲ್ಲ. ಈಗಾಗಲೇ ಅಭಿಮಾನಿಗಳು ತಮ್ಮ ಪುಣ್ಯಭೂಮಿಯಲ್ಲಿ, ನಮ್ಮ ನೆಚ್ಚಿನ ನಟನ ಪುಣ್ಯಭೂಮಿಯಲ್ಲಿ ನಾವು ಪೂಜೆಯನ್ನು ಸಲ್ಲಿಸಲಿಕ್ಕೂ ಹೋದರೆ ಅಲ್ಲಿ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಎಷ್ಟು ಬೇಸರವಾಗುತ್ತೆ ಅವರ ಅಭಿಮಾನಿಗಳಿಗೆ. ಹಾಗಾಗಿಯೇ ಪ್ರತಿ ಬಾರಿಯೂ ಕೂಡ ಸರ್ಕಾರದ ಮೊರೆಯನ್ನು ಹೋಗ್ತಾರೆ, ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ರವರ ಸಮಾಧಿಯ ಬಳಿ ನಮಗೆ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ. ಅದಕ್ಕಾಗೋ ಖರ್ಚು ವೆಚ್ಚವನ್ನು ಕೂಡ ನಾವೇ ಭರಿಸ್ತೀವಿ, ನಿಮ್ಮ ಕೈಲಿ ಇದು ಸಾಧ್ಯವಾಗದೇ ಇದ್ದರೆ. ಈ ರೀತಿಯಾಗಿ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಆದರೆ ಯಾವ ಸರ್ಕಾರಗಳು ಕೂಡ ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ನಾವು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಫ್ರೀಡಂ ಪಾರ್ಕ್ ಬಳಿ ಅಂತ. ಇದು ಕೇವಲ ಪ್ರತಿಭಟನೆ ಮಾಡ್ತಾ ಇಲ್ಲ, ನಿಮಗೆ ಇನ್ನೊಂದು ಎಚ್ಚರಿಕೆ ಇರಲಿ. ಬಾಬ್ರಿ ಮಸೀದಿಯನ್ನು
ಹೊಡೆದಿದ್ದು ಹೇಗೆ ಅಂತ ಆ ರೀತಿಯಾಗಿ ಒಂದು ದೊಡ್ಡ ಕ್ರಾಂತಿಯನ್ನು ಕೂಡ ಎಬ್ಬಿಸ್ಲಿಕ್ಕೂ ನಾವು ಸಿದ್ಧರಿದ್ದೇವೆ. ದೆಹಲಿಯಲ್ಲೂ ಕೂಡ ಹೋರಾಟ ಮಾಡ್ತೀವಿ. ನಮ್ಮ ಈಗಿರ್ತಕ್ಕಂಥ ಸರ್ಕಾರ ಸ್ಪಂದಿಸ್ತಾ ಇದ್ರೆ, ಜೊತೆಗೆ ಎಲ್ಲೆಲ್ಲಿ ಮಂತ್ರಿಗಳು ಕಾರ್ಯಕ್ರಮಕ್ಕೆ ಹಾಜರಾಗ್ತಾರೋ ಅಲ್ಲಿ ನಾವು ಹೋಗಿ ಕಪ್ಪು ಪಟ್ಟಿಯನ್ನು ಪ್ರದರ್ಶನ ಮಾಡಿ ನಮ್ಮ ಆಕ್ರೋಶವನ್ನು ಹೊರಹಾಕ್ತೀವಿ. ನಮ್ಮ ಪ್ರತಿಭಟನೆಯ ಸ್ವರೂಪ ಹೀಗಿರುತ್ತೆ ಅಂತ. ಈಗಾಗಲೇ ನಿನ್ನೆ DK ಶಿವಕುಮಾರ್ ಅವರನ್ನು ನಾರಾಯಣಗೌಡರು ಮತ್ತು ವೀರಕಪುತ್ರ ಶ್ರೀನಿವಾಸರವರು ಭೇಟಿಯಾಗಿದ್ದಾರೆ. ಖುದ್ದಾಗಿ ನಾರಾಯಣರವರಿಗೆ DK ಶಿವಕುಮಾರ್, ನಿಮ್ಮ ಈ ಜಾಗ ನಿಮಗೆ ಸಿಕ್ಕೇ ಸಿಗುತ್ತೆ, ನೀವೇನು ಕೂಡ ಬೇಸರವನ್ನು ಮಾಡಿಕೊಳ್ಬೇಡಿ, ಇದಕ್ಕೆ ನಾನು ನ್ಯಾಯವನ್ನು ದಕ್ಕಿಸ್ಕೊಡ್ತೀನಿ ಅಂತ ಒಂದು ಅಭಯವನ್ನು ನೀಡಿದ್ದಾರೆ. ಇವೆಲ್ಲವನ್ನು ನೋಡಿದ್ರೆ ಕಿಚ್ಚ ಸುದೀಪ್ ರವರು ಇವತ್ತು ಮಧ್ಯಾಹ್ನ KCC ಕ್ರಿಕೆಟ್ ಟೂರ್ನಮೆಂಟ್ಗೆ ಧನ್ಯವಾದ ರಾಕೇಶ್ ಮಾಹಿತಿಗಾಗಿ. ಆಗಿಂದ ಕೇಳ್ಕೊತಾ ಇದ್ವಿ, ದಯಮಾಡಿ ಕೂತ್ಕೊಳ್ಳಿ. ಸ್ನೇಹಿತರೆ